ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 39ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಭುವನ ವಿನ್ಯಾಸ, ಯಕ್ಷ, ದೇವಸೇನ, ದೈತ್ಯರು, ವಿದ್ಯಾಧರರು, ಗರುಡ ಇವರ ವಾಸಸ್ಥಾನಗಳ ವರ್ಣನೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಈಗ ಯಾವ ಯಾವ ಪರ್ವತಗಳ ಶಿಖರಗಳಲ್ಲಿ ಯಾವ ಯಾವ ದೇವತೆಗಳ ಮಹಾಸದನಗಳಿವೆಯೋ ಅವುಗಳನ್ನು ವರ್ಣಿಸುವೆನು ಕೇಳಿ. ಅವುಗಳಲ್ಲಿ ಅತಿ ವಿಶಾಲವೂ
ನೂರಾರು ಧಾತುಗಳಿಂದ ವಿಚಿತ್ರವೂ ಅನೇಕ ರತ್ನಗಣಿಗಳಿಗೆ ಆಶ್ರಯವೂ ಆದ ಶೀತಾಂತವೆಂಬ ಮಹಾಪರ್ವತವು ಶೋಭಿಸುತ್ತಿದೆ. ಆ ಗಿರಿಯು ಮಹಾಸತ್ವಗಳಿಗೆ ಆಶ್ರಯವಾಗಿಯೂ ಪುಷ್ಪಭರಿತವಾದ ನಿತಂಬ ಪ್ರದೇಶಗಳಿಂದಲೂ ಅಮೂಲ್ಯವಾದ ರತ್ನಗಳಿಂದ ಕೆತ್ತಲ್ಪಟ್ಟ ಸುವರ್ಣಮಯವಾದ ಬಿದಿರುಗಳಿಂದಲೂ ಅಲಂಕೃತವಾಗಿಯೂ ಇದೆ. ಮತ್ತು ಆ ಗಿರಿಯು ಸುವರ್ಣದಿಂದ ಚಿತ್ರವೂ ಚಿಗುರೆಲೆಗಳಿಂದ ರಮ್ಯವೂ ದುಂಬಿಗಳ ಗಾನದಿಂದ ಮನೋಹರವೂ ವಿವಿಧ ಕುಸುಮಗಳಿಂದಲೂ ಮದಿಸಿದ ದುಂಬಿಗಳ ನಾದಗಳಿಂದಲೂ ವ್ಯಾಪ್ತವೂ ಆದ ತೀರಗಳಿಂದ ಶೋಭಿಸುತ್ತದೆ. ಆ ಪರ್ವತವು ವಿಚಿತ್ರವಾಗಿ ಹೊಳೆಯುವ ಲತೆಗಳಿಂದಲೂ ನೂರಾರು ಧಾತುಗಳಿಂದ ವಿಚಿತ್ರವೂ ರತ್ನಚಿತ್ರವೂ ಪುಷ್ಪಗಳಿಂದ ಮನೋಹರವೂ ಆದ ನಾಸುಗಳಿಂದ ಅಲಂಕೃತವೂ ಆಗಿದೆ. ಮತ್ತು ಆ ಭೂಧರವು ವಿಮಲವೂ ರುಚಿಯೂ ಆದ ಜಲದಿಂದ ಪೂರ್ಣವೂ ಝರಿಗಳಿಂದಲೂ ಅನೇಕವೂ ಕುಸುಮಾಲಂಕೃತವೂ ಆದ ಲತಾಗಳಿಂದ ಭೂಷಿತವೂ ಆಗಿದೆ. ಆ ಗಿರಿಯಲ್ಲಿ ಅನೇಕ ಗುಹೆಗಳಿವೆ. ಅವುಗಳಲ್ಲಿ ಕಿನ್ನರರೇ ಮೊದಲಾದ ದೇವತೆಗಳು ವಾಸಿಸುವರು. ಆ ಗವಿಗಳ ಮುಂದೆ ಚಂದ್ರಕಾಂತ ಶಿಲೆಗಳಿವೆ. ಸೂರ್ಯೋದಯವಾದಾಗ ಅವುಗಳಿಂದ ಜಲವು ಸುರಿದು ಪ್ರವಾಹವಾಗಿ ಹರಿಯುವುದು. ಆ ಪರ್ವತದ ಗವಿಗಳಲ್ಲಿ ಯಕ್ಷರು ಗಂಧರ್ವರು ವಾಸಿಸುವರು. ಸುಖಕರವೂ ಚಿತ್ರವೂ ಆದ ಅನೇಕ ಲತಾಗೃಹಗಳು ಅಲ್ಲಿ ಇರುತ್ತವೆ. ಅದು ವಿವಿಧ ಪ್ರಾಣಿಗಳಿಗೆ ಆಶ್ರಯವೂ ಒಳ್ಳೆಯ ಜಲಭರಿತವೂ ಸುಖದಾಯಕವೂ ನಾನಾ ಪುಷ್ಪಗಳಿಂದ ಅಲಂಕೃತವೂ ಆದ ವೃಕ್ಷಗಳಿಂದ ಶೋಭಿಸುತ್ತದೆ. ಆ ಗಿರಿಯಲ್ಲಿ ದೇವತೆಗಳಿಗೆ ವಾಸಾರ್ಹವಾದ ಅನೇಕ ಗವಿಗಳೂ ಗುಹೆಗಳೂ ಇರುತ್ತವೆ. ಅದರಲ್ಲಿ ಸಕಲ ಇಷ್ಟಾರ್ಥಗಳನ್ನೂ ಕೊಡತಕ್ಕ ದೇವೇಂದ್ರನ ಕ್ರೀಡಾವನವು ಶೋಭಿಸುತ್ತಿದೆ. ದೇವೇಂದ್ರನ ಆ ಕ್ರೀಡಾವನದಲ್ಲಿ 3 ಲೋಕಗಳಲ್ಲಿ ಪ್ರಖ್ಯಾತವೂ ಶ್ರುತಿ ಪ್ರಸಿದ್ಧವೂ ಮಹತ್ತೂ ಪ್ರಕಾಶವೂ ಆದ ಪಾರಿಜಾತವನವೂ ಇದೆ. ಅದನ್ನು ಎಲ್ಲರೂ ಹೊಗಳುವರು. ಇಂತಹ ಬಾಲ ಸೂರ್ಯನಂತೆ ಕಾಂತಿಯುತವೂ ಮಹಾ ಸುವಾಸನೆಯುಳ್ಳದ್ದೂ ಮನೋಹರವೂ ವಿಕಸಿತವೂ ಆದ ಆ ಪಾರಿಜಾತ ಪುಷ್ಪಗಳಿಂದ ಆ ಗಿರಿಯು ಸುತ್ತಲೂ ಕಾಂತಿಯುಕ್ತವಾದಂತೆ ಹೊಳೆಯುತ್ತದೆ. ಆ ದೇವೇಂದ್ರನ ನಂದನವನದಲ್ಲಿರುವ ಪಾರಿಜಾತ ಪುಷ್ಪಗಳ ಸುವಾಸನೆಯು ಗಾಳಿಯು ಬೀಸುವುದರಿಂದ 100 ಯೋಜನಗಳವರೆಗೂ ವ್ಯಾಪ್ತವಾಗಿರುವುದು. ಆ ದೇವೇಂದ್ರನ ನಂದನವನದಲ್ಲಿ ಅನೇಕ ಕೊಳಗಳಿವೆ. ಅವುಗಳಲ್ಲಿ ವೈಡೂರ್ಯದಂತೆ ಕಾಂತಿಯುಕ್ತವೂ ಸುವರ್ಣಮಯವೂ ವಜ್ರಕ್ಕೆ ಸಮಾನ ಕೇಸರಗಳುಳ್ಳದ್ದೂ ವಿವಿಧ ಗಂಧೋಪೇತವೂ ಮದಿಸಿದ ಜೇನುಹುಳುಗಳ ಝೇಂಕಾರ ಸಹಿತವೂ ವಿಕಸಿತವೂ ಮನೋಹರವೂ ಆದ ಕಮಲ ಕಲ್ಲಾರ ಪುಷ್ಪಗಳೂ ನೈದಿಲೆ ಕುಸುಮಗಳೂ ಪತ್ರ ಸಹಿತವಾಗಿ ಶೋಭಿಸುತ್ತವೆ. ಆ ಕೊಳಗಳಲ್ಲಿ ಸುವರ್ಣ ಮಣಿಗಳಿಂದ ಅಲಂಕೃತವೂ ಚಂಚಲಾಕ್ಷಿಗಳೂ ಆದ ಮೀನುಗಳ ಸಂಘಗಳು ಅಲ್ಲಿಂದಿಲ್ಲಿಗೆ ಸದಾ ಸಂಚರಿಸುತ್ತಾ ಅಲಂಕರಿಸುತ್ತವೆ. ಸುವರ್ಣ ರತ್ನಗಳಿಂದ ಅಲಂಕೃತಗಳು ಅನೇಕ ವಿಧಗಳು
ಜಲದಲ್ಲಿ ಸದಾ ಸಂಚಾರಿಗಳೂ ಆದ ಆಮೆಗಳು ಕೊಳಗಳನ್ನು ವಿಚಿತ್ರ ರೀತಿಯಿಂದ ಅಲಂಕರಿಸುತ್ತವೆ. ನಾನಾ ರತ್ನ ಖಚಿತವಾದ ರೆಕ್ಕೆಗಳುಳ್ಳವೂ ವಿವಿಧ ವರ್ಣವುಳ್ಳವೂ ಆದ ವಿವಿಧ ಪಕ್ಷಿಗಳು, ಸುವರ್ಣಮಯವಾದ ಪುಷ್ಪಗಳು, ರತ್ನತುಂಡಗಳಾದ ಶುಕಾದಿಗಳು, ಮನೋಹರವಾಗಿ ಗಾನ ಮಾಡುವವು, ಉನ್ಮತ್ತಗಳೂ ಆದ ಪಿಕಾರಾದಿಗಳೂ ಕೂಡ ಅಲ್ಲಿಂದಿಲ್ಲಿಗೆ ಹಾರಾಡುತ್ತಾ ಜ್ಞಾನಿಯಾದ ದೇವೇಂದ್ರನ ರಮ್ಯವಾದ ಆ ವನವನ್ನು ಪ್ರಕಾಶಗೊಳಿಸುತ್ತವೆ. ಮದಿಸಿದ ದುಂಬಿಗಳ ಧ್ವನಿಗಳು, ಪಕ್ಷಿಗಳ ಇಂಪಾದ ಕೂಜಿತಗಳೂ ಸಹ ಸರ್ವಕಾಲದಲ್ಲಿಯೂ ಆ ವನದಲ್ಲಿ ಇರುವುದರಿಂದ ಆ ಉಪವನವು ಕ್ರೀಡಾವನವಾಗಿರುತ್ತದೆ. ಆ ಪರ್ವತದ 4 ಭಾಗಗಳು ಸುವರ್ಣ, ರತ್ನ ಮತ್ತು ಮಣಿ ಇವುಗಳಿಂದ ಅಲಂಕೃತವಾಗಿಯೂ ರಮ್ಯವಾಗಿಯೂ ಇದ್ದವು. ರತ್ನಖಚಿತವಾದ ಶಿಖರಗಳಿಂದ ಸಹಿತವೂ ಸಂಚರಿಸುವವೂ ಆದ ಗಿರಿಗಳು ಶೋಭಿಸುತ್ತವೆ. ಆ ಉದ್ಯಾನವನದಲ್ಲಿ ಕಪಿಗಳು ವಿಚಿತ್ರವಾದ ಅವಯವಗಳಿಂದಲೂ ನಾನಾ ರತ್ನಮಯ ಕೇಶಗಳಿಂದಲೂ ಕೂಡಿ ಸಂಚರಿಸುತ್ತಿದ್ದವು. ಮತ್ತು ನಾನಾ ವರ್ಣಗಳೂ ಆಕಾರಗಳೂ ಆದ ವಿವಿಧ ಪ್ರಾಣಿಗಳಿಂದ ಆ ವನವು ವ್ಯಾಪ್ತವಾಗಿತ್ತು. ಆ ವನದಲ್ಲಿರುವ ಬಾಲಲತೆಗಳು, ವೃಕ್ಷಗಳು, ಪಾರಿಜಾತಾದಿ ವೃಕ್ಷಗಳು ಮಂದಮಾರುತದಿಂದ ಅಲ್ಲಾಡಿಸಲ್ಪಟ್ಟು ಪುಷ್ಪವೃಷ್ಟಿಯನ್ನು ಸುರಿಸುತ್ತವೆ. ದೇವೇಂದ್ರವನದ ಭೂಭಾಗವು ವಿಸ್ತೀರ್ಣವೂ ವಿಶಾಲವೂ ಆದ ಶಯನಾಸನಗಳಿಂದಲೂ ವಿಹಾರ ಭೂಮಿಗಳಿಂದಲೂ ಪಕ್ಷಿಗಳಿಂದಲೂ ಭೂಷಿತವಾಗಿದ್ದಿತು. ಸೂರ್ಯನು ಆ ನಂದನವನದಲ್ಲಿ ಅತ್ಯುಷ್ಣವನ್ನೂ ಅತಿ ಶೀತವನ್ನೂ ಉಂಟುಮಾಡದೆ ಸಮಶೀತೋಷ್ಣವಾಗಿಯೇ ಇರುವನು. ಆ ನಂದನವನದಲ್ಲಿ ಮಂದ ಮಾರುತವು ಸದಾಕಾಲದಲ್ಲಿಯೂ ವಸಂತ ಕಾಲದಂತೆ ವಿಕಾರಜನಕವಾಗಿಯೂ ನಾನಾ ಪುಷ್ಪಗಳಿಂದ ಸುವಾಸನೆಯಾಗಿಯೂ ಶ್ರಮ ಪರಿಹಾರಕವಾಗಿಯೂ ಆಹ್ಲಾದಜನಕವಾಗಿಯೂ ಬೀಸುತ್ತದೆ. ದೇವೇಂದ್ರನ ಆ ನಂದನವನದಲ್ಲಿ ದೇವದಾನವ ಪನ್ನಗಗಳು, ಯಕ್ಷ ರಾಕ್ಷಸ ಗುಹ್ಯಕರು, ಗಂಧರ್ವರು, ವಿದ್ಯಾಧರರು, ಸಿದ್ಧರು, ಕಿನ್ನರರು, ಅಪ್ಸರಸಿಯರು ಇವರು ಯಾವಾಗಲೂ ಕ್ರೀಡಾಸಕ್ತರೂ ಸಂತೋಷಯುಕ್ತರೂ ಆಗಿರುವರು. ಆ ಮಹಾಮೇರುವಿನ ಪೂರ್ವ ದಿಗ್ಭಾಗದಲ್ಲಿ ಅತ್ಯುತ್ತಮವೂ ಅನೇಕ ಝರಿಗಳಿಂದ ಯುಕ್ತವೂ ಆದ ಕುಮುಂಜವೆಂಬ ಪರ್ವತ ರಾಜನಿರುವನು. ಆ ಕುಂಜಗಿರಿಯು ಬಹು ವಿಸ್ತಾರವೂ ಧಾತುಗಳಿಂದ ವಿಚಿತ್ರವೂ ಆದ ಶಿಖರಗಳಲ್ಲಿ ಮಹಾತ್ಮರಾದ ದಾನವರ ವಿಶಾಲವಾದ 8 ನಗರಿಗಳಿಂದ ಶೋಭಿಸುತ್ತಿವೆ. ಹಾಗೆಯೇ ಅನೇಕ ಶಿಖರಗಳು, ಗುಹೆಗಳು ಇವುಗಳಿಂದ ಕೂಡಿದ ವಜ್ರಕವೆಂಬ ಗಿರಿಯಲ್ಲಿಯೂ ಕೂಡ ಸ್ತ್ರೀ ಪುರುಷರಿಂದ ವ್ಯಾಪ್ತವೂ ವಿಶಾಲವೂ ಆದ ಅನೇಕ ಗೃಹಗಳು ಶೋಭಿಸುತ್ತಿರುವವು. ಆ ವಜ್ರಕ ಪರ್ವತದಲ್ಲಿ ಭಯಂಕರರು, ಕಾಮರೂಪಿಗಳು, ಮಹಾಬಲ ಪರಾಕ್ರಮಿಗಳು, ನೀಲನಾಮಕರೂ ಆದ ರಾಕ್ಷಸರು ಸದಾಕಾಲದಲ್ಲಿಯೂ ಸುಖವಾಗಿ ವಾಸ ಮಾಡುವರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 39ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.
ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.